PWD ವತಿಯಿಂದ ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಅಂತ ಹೇಳಿಕೊಳ್ಳುವುದಕ್ಕೆ ಅದು ಆದರ್ಶ ಗ್ರಾಮ ಯೋಜನೆ. ಆದರೆ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಕೈಗೊಂಡಿರುವ ಈ ಸೇತುವೆ ಯಾವ ರೀತಿಯಲ್ಲಿ ಕಳಪೆ ಗುಣಮಟ್ಟದ್ದು, ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ. ಧಾರವಾಡ ಜಿಲ್ಲೆಯ ಕಬ್ಬೆನೂರು ಗ್ರಾಮಸ್ಥರು ನೀವು ನೋಡ್ತಿರುವಂತಹ ಆ ಸೇತುವೆಯ ದೃಶ್ಯ ಇದು. ಕಾಮಗಾರಿ ಕಳಪೆ ಹಿನ್ನೆಲೆಯಲ್ಲಿ ಒಂದು ಭಾಗ ಮುರಿದು ಬಿದ್ದೋಗಿದೆ ಬ್ರಿಡ್ಜು. ಓಹೋ, 2020ರಲ್ಲಿ ನಡೆದಿತ್ತು ಈ ಕೆಬ್ಬನೂರು ಗ್ರಾಮದ ಸೇತುವೆ. ಬರೀ 4 ವರ್ಷಕ್ಕೆ ಹೊರಟೋಯ್ತಾ? ಅಯ್ಯೋ ಶಿವನೇ, ಇನ್ನೆಂತ ಹೇಳೋದು ಇದಕ್ಕೆ? ನೆರೆ ಬಂದಾಗಲೆಲ್ಲ ಸಂಪೂರ್ಣ ಜಲಾವೃತ ಆಗೋಗುತ್ತೆ ಬ್ರಿಡ್ಜು. ಕಳೆದ 2 ವರ್ಷದಿಂದ ಸೇತುವೆ ಹಾಳಾದರೂ ಕೂಡ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಬ್ರಿಡ್ಜ್ ಬಿದ್ದು ರಸ್ತೆಯಲ್ಲಿ ಕೂಡ ಜನ ಓಡಾಡಲೇಬೇಕು, ಯಾವುದೇ ರೀತಿಯ ಅವ್ರಿಗೆ ಬೇರೆ ಅವಕಾಶ ಇಲ್ಲ. ಅಲ್ಲಿ ಏನೋ ದೊಡ್ಡ ಅನಾಹುತ ಆಗ್ಬೇಕೇನಪ್ಪ, ಹಂಗೆ ಕಾಯ್ತಿರ್ತಾರೇನೋ. ಅದಕ್ಕೆ ಮುಂಚೆ ಯಾಕೆ ರೆಡಿ ಮಾಡಲ್ವೋ ದೇವರನಾಗ್ಲೂ ಗೊತ್ತಿಲ್ಲ. ಆದರೆ ಗ್ರಾಮಸ್ಥರು ಮಾತ್ರ ವಿಸ್ತಾರ ನ್ಯೂಸ್ ಅಲ್ಲಿ ಕವರ್ ಮಾಡೋಕ್ಕೆ ಹೋದಾಗ ಆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ನಮ್ಮ ಗ್ರಾಮ 2018ರಾಗ ಆದರ್ಶ ಗ್ರಾಮ ಅಂತ ಆಯ್ಕೆ ಆಯ್ತು. ನಮ್ಮ ಜೋಶಿ ಸಾಹೇಬರು ಭಾಳ ವರ್ಕ್ ಮಾಡ್ಯಾರ ನಮ್ಮಲ್ಲಿ. ರೋಡ್ ಮಾಡಿರು ಅನ್ಸೋ 2018ರಿಂದ ಇತ್ತ ಮಳೆಗಾಲ ಭಾಳ ಆಗಿ ಬ್ರಿಡ್ಜ್ ಬಿದ್ದ ಹಾಳಾಗಿ ಹೋಗೈತಿ. ಈ ಬ್ರಿಡ್ಜಿನ ಕಡೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭಾಳ ಸಲ ಹೋದಿವಿ ನಾವು. ನಮ್ಮನಿಗೆ ಯಾರೂ ಸ್ಪಂದಿಸಿಲ್ಲ. ಆದಷ್ಟು ನಮ್ಗೆ ಇದಕ್ಕೆ ನೀವು ಮಾಧ್ಯಮದವರು ಅವ್ರಿಗೆ ಇದು ಬರುವಂಗೆ ನೀವು ಒಟ್ಟು ಇದನ್ನು ಮಾಡಿರ ಭಾಳ ಒಳ್ಳೆಯದಾಗಿ ನಮ್ಮ ಗ್ರಾಮದಿಂದ 4-5 ಹಳ್ಳಿ ಹುಡುಗರು ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗೋರು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು MP ಅವ್ರಿಗೆ ಅಂತೇಕೆ ಸಂಬಂಧಪಟ್ಟ ಲೋಕೋಪಯೋಗಿ ಮಿನಿಸ್ಟರ್ ಹತ್ರ ಮನವಿ ಮಾಡಿಕೊಡಿ ಅಂತೇಳಿ ಬೇಡ್ಕೊಂತೀವಿ. ನಮ್ಮ ಗ್ರಾಮ ಒಂಥರ ಬೆಳಗ್ಗೆ ಎದ್ದು ದೇವ್ರೆ ಇವತ್ತು ರಸ್ತೆ ಪಾಸ್ ಆಗ್ತಿದ್ದೀನಿ, ಆ ಸೇತುವೆ ಪಾಸ್ ಮಾಡಕ್ಕೆ ಹೋಗ್ತಿದ್ದೀನಿ, ಏನು ತೊಂದರೆ ಆಗಬಾರ್ದಪ್ಪ, ಕ್ರಾಸ್ ಮಾಡ್ಬಿಡ್ತೀನಿ ಅಂತ ಕೇಳ್ಕೊಂಡು ಹೋಗ್ಬೇಕು. ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಶೋಚನೀಯ ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಇದನ್ನು ಒಂದಷ್ಟು ಇಂಪ್ಯಾಕ್ಟ್ ಮಾಡಿಸುವ ಆ ಕೆಲಸದಲ್ಲಿ ವಿಸ್ತಾರ ನ್ಯೂಸ್ ಯಾವಾಗಲೂ ಮುಂದಿದ್ದೇ ಇರುತ್ತೆ. ಬಿಕಾಸ್ ವಿಸ್ತಾರ ನ್ಯೂಸ್ ಅಂದರೆ ಅದು ನಿಖರ ಜನಪರ ಅಂತ. PWD ವತಿಯಿಂದ ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಅಂತ ಹೇಳಿಕೊಳ್ಳುವುದಕ್ಕೆ ಅದು ಆದರ್ಶ ಗ್ರಾಮ ಯೋಜನೆ. ಆದರೆ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಕೈಗೊಂಡಿರುವ ಈ ಸೇತುವೆ ಯಾವ ರೀತಿಯಲ್ಲಿ ಕಳಪೆ ಗುಣಮಟ್ಟದ್ದು, ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ. ಧಾರವಾಡ ಜಿಲ್ಲೆಯ ಕಬ್ಬೆನೂರು ಗ್ರಾಮಸ್ಥರು ನೀವು ನೋಡ್ತಿರುವಂತಹ ಆ ಸೇತುವೆಯ ದೃಶ್ಯ ಇದು. ಕಾಮಗಾರಿ ಕಳಪೆ ಹಿನ್ನೆಲೆಯಲ್ಲಿ ಒಂದು ಭಾಗ ಮುರಿದು ಬಿದ್ದೋಗಿದೆ ಬ್ರಿಡ್ಜು. ಓಹೋ, 2020ರಲ್ಲಿ ನಡೆದಿತ್ತು ಈ ಕೆಬ್ಬನೂರು ಗ್ರಾಮದ ಸೇತುವೆ. ಬರೀ 4 ವರ್ಷಕ್ಕೆ ಹೊರಟೋಯ್ತಾ? ಅಯ್ಯೋ ಶಿವನೇ, ಇನ್ನೆಂತ ಹೇಳೋದು ಇದಕ್ಕೆ? ನೆರೆ ಬಂದಾಗಲೆಲ್ಲ ಸಂಪೂರ್ಣ ಜಲಾವೃತ ಆಗೋಗುತ್ತೆ ಬ್ರಿಡ್ಜು. ಕಳೆದ 2 ವರ್ಷದಿಂದ ಸೇತುವೆ ಹಾಳಾದರೂ ಕೂಡ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಬ್ರಿಡ್ಜ್ ಬಿದ್ದು ರಸ್ತೆಯಲ್ಲಿ ಕೂಡ ಜನ ಓಡಾಡಲೇಬೇಕು, ಯಾವುದೇ ರೀತಿಯ ಅವ್ರಿಗೆ ಬೇರೆ ಅವಕಾಶ ಇಲ್ಲ. ಅಲ್ಲಿ ಏನೋ ದೊಡ್ಡ ಅನಾಹುತ ಆಗ್ಬೇಕೇನಪ್ಪ, ಹಂಗೆ ಕಾಯ್ತಿರ್ತಾರೇನೋ. ಅದಕ್ಕೆ ಮುಂಚೆ ಯಾಕೆ ರೆಡಿ ಮಾಡಲ್ವೋ ದೇವರನಾಗ್ಲೂ ಗೊತ್ತಿಲ್ಲ. ಆದರೆ ಗ್ರಾಮಸ್ಥರು ಮಾತ್ರ ವಿಸ್ತಾರ ನ್ಯೂಸ್ ಅಲ್ಲಿ ಕವರ್ ಮಾಡೋಕ್ಕೆ ಹೋದಾಗ ಆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ನಮ್ಮ ಗ್ರಾಮ 2018ರಾಗ ಆದರ್ಶ ಗ್ರಾಮ ಅಂತ ಆಯ್ಕೆ ಆಯ್ತು. ನಮ್ಮ ಜೋಶಿ ಸಾಹೇಬರು ಭಾಳ ವರ್ಕ್ ಮಾಡ್ಯಾರ ನಮ್ಮಲ್ಲಿ. ರೋಡ್ ಮಾಡಿರು ಅನ್ಸೋ 2018ರಿಂದ ಇತ್ತ ಮಳೆಗಾಲ ಭಾಳ ಆಗಿ ಬ್ರಿಡ್ಜ್ ಬಿದ್ದ ಹಾಳಾಗಿ ಹೋಗೈತಿ. ಈ ಬ್ರಿಡ್ಜಿನ ಕಡೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭಾಳ ಸಲ ಹೋದಿವಿ ನಾವು. ನಮ್ಮನಿಗೆ ಯಾರೂ ಸ್ಪಂದಿಸಿಲ್ಲ. ಆದಷ್ಟು ನಮ್ಗೆ ಇದಕ್ಕೆ ನೀವು ಮಾಧ್ಯಮದವರು ಅವ್ರಿಗೆ ಇದು ಬರುವಂಗೆ ನೀವು ಒಟ್ಟು ಇದನ್ನು ಮಾಡಿರ ಭಾಳ ಒಳ್ಳೆಯದಾಗಿ ನಮ್ಮ ಗ್ರಾಮದಿಂದ 4-5 ಹಳ್ಳಿ ಹುಡುಗರು ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗೋರು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು MP ಅವ್ರಿಗೆ ಅಂತೇಕೆ ಸಂಬಂಧಪಟ್ಟ ಲೋಕೋಪಯೋಗಿ ಮಿನಿಸ್ಟರ್ ಹತ್ರ ಮನವಿ ಮಾಡಿಕೊಡಿ ಅಂತೇಳಿ ಬೇಡ್ಕೊಂತೀವಿ. ನಮ್ಮ ಗ್ರಾಮ ಒಂಥರ ಬೆಳಗ್ಗೆ ಎದ್ದು ದೇವ್ರೆ ಇವತ್ತು ರಸ್ತೆ ಪಾಸ್ ಆಗ್ತಿದ್ದೀನಿ, ಆ ಸೇತುವೆ ಪಾಸ್ ಮಾಡಕ್ಕೆ ಹೋಗ್ತಿದ್ದೀನಿ, ಏನು ತೊಂದರೆ ಆಗಬಾರ್ದಪ್ಪ, ಕ್ರಾಸ್ ಮಾಡ್ಬಿಡ್ತೀನಿ ಅಂತ ಕೇಳ್ಕೊಂಡು ಹೋಗ್ಬೇಕು. ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಶೋಚನೀಯ ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಇದನ್ನು ಒಂದಷ್ಟು ಇಂಪ್ಯಾಕ್ಟ್ ಮಾಡಿಸುವ ಆ ಕೆಲಸದಲ್ಲಿ ವಿಸ್ತಾರ ನ್ಯೂಸ್ ಯಾವಾಗಲೂ ಮುಂದಿದ್ದೇ ಇರುತ್ತೆ. ಬಿಕಾಸ್ ವಿಸ್ತಾರ ನ್ಯೂಸ್ ಅಂದರೆ ಅದು ನಿಖರ ಜನಪರ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.